ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 589. ಇವತ್ತು ನಾನು ನಿಮಗೆ ಕತೆ ಹೇಳೋ ಬದಲು ಪುರಂದರದಾಸರ ಒಂದು ಕೀರ್ತನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಕನಕದಾಸರ ಒಂದು ಕೀರ್ತನೆಯನ್ನು ಹಂಚಿಕೊಳ್ತಾ ಇದ್ದೀನಿ. ಯಾವುದಿದು? ಇದುವೇ ದಾಸನು ನಾನು. ಹರಿದಾಸರೆಲ್ಲರೂ ದಾಸರೇ ಅಲ್ಲೇನಪ್ಪ. ನೋಡಿ, ಯಾರು ಕನಕದಾಸರು? ನಮ್ಮ ದಾಸರು ಹರಿದಾಸರುಗಳಲ್ಲಿ ಶ್ರೇಷ್ಠರಾದ ದಾಸರುಗಳಲ್ಲಿ ಒಬ್ಬರು. ಇವರ ಕಾಲ ಕ್ರಿಸ್ತಶಕ 1550. ಇವರು ಹುಟ್ಟಿದ್ದು ಬಾಡ. ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರು. ಕೊನೆಗೆ ಕಾಗಿನೆಲೆಯಲ್ಲಿ ಆದಿಕೇಶವನ ದೇವಸ್ಥಾನ ಕಟ್ಟಿಸಿ ಅಲ್ಲೇ ಐಕ್ಯರಾದವರು. ನೋಡಿ, ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಕುರುಬ ಜನಾಂಗದಲ್ಲಿ ಹುಟ್ಟಿದವರು. ತಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯಿಂದ ಏನದು ಒಂದು ಪ್ರಾಂತ್ಯಕ್ಕೆ ದಳವಾಯಿ ಅಥವಾ ಪಾಳೆಗಾರನಾದಂಥವ್ರು. ಬಹಳ ಶೂರ, ದೈವ ಭಕ್ತ. ಆದರೆ ಎಲ್ಲ ಸಮಯ ಅಲ್ಲಿಗೆ ತಿಮ್ಮನಾಯಕ ಅಂತ ಹೆಸರಿದ್ದಿದ್ದು. ಆದರೆ ಕೋಟೆ ಕಟ್ಟಿಸಬೇಕಾದ್ರೆ ಬಂಗಾರ ಸಿಕ್ತು, ಕನಕ ಸಿಕ್ತು ಅಂತ ಕನಕನಾಯಕನಾದ. ಆದರೆ ಯುದ್ಧದಲ್ಲಿ ಪೆಟ್ಟು ತಿಂದು ಸಾಯೋ ಸ್ಥಿತಿಗೆ ಬಂದಿದ್ದ. ವೈರಾಗ್ಯ ಬಂದುಬಿಡ್ತು. ಹಾಗಾಗಿ ಆತ ಗುರುಗಳನ್ನ ಹುಡ್ಕೊಂಡು ವಿಜಯನಗರಕ್ಕೆ ಬಂದ. ಅಲ್ಲಿ ಗುರುಗಳು ಸಿಕ್ಕರು. ಅವರ ವ್ಯಾಸರಾಯರು. ವ್ಯಾಸರಾಯರು ಈ ಕನಕನಿಗೆ, ಪುರಂದರರಿಗೆ ಎಲ್ಲರಿಗೂ ಗುರುಗಳೇ. ಇವರಿಬ್ಬರು ಸಮಕಾಲದ ಒಟ್ಟಿಗೆ ಯಾರ ಹತ್ರ? ವ್ಯಾಸರಾಯರ ಹತ್ರ ವಿಜಯನಗರದಲ್ಲಿ ಅಧ್ಯಯನ ಮಾಡ್ತಂಥವ್ರು. ಹೀಗೆ ಕನಕದಾಸನಾದ. ಜೊತೆಗೆ ಕಾಗಿನೆಲೆ ಆದಿಕೇಶವ ಆತನ ಅಂಕಿತ ನಾಮ ಆಯಿತು. ಇವತ್ತು ನಾವು ಲೆಕ್ಕವಿಲ್ಲದಷ್ಟು ಅವರ ಕೀರ್ತನೆಗಳು ನೋಡ್ತೀವಿ. ಸುಳಾದಿ, ಉಘಾಭೋಗಗಳಿದೆ, ಮುಂಡಿಗೆಗಳಿದೆ. ಅದಲ್ಲದೆ 4 ಕಾವ್ಯಗಳನ್ನು ಸಹಿತ ರಚಿಸಿದ್ದಾರೆ. ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಕನಕದಾಸರದ್ದು ಇದ್ದೇ ಇದೆ. ಇಲ್ಲಿ ಏನದು? ದಾಸನು ನಾನು ಅನ್ನುವಂಥ ಈ ಕೀರ್ತನೆಯಲ್ಲಿ ಎಷ್ಟು ಸೊಗಸಾಗಿದೆ. ಯಾಕೆ ದಾಸ? ಯಾರಿಗೆ ದಾಸ? ಮೊದಲೇ ಕನಕದಾಸ, ಆದರೆ ಮತ್ತೆ ದಾಸ ಅಂತ ಹೇಳ್ಕೊಳ್ಳೋ ವಿಶೇಷತೆ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಇದು ಪಲ್ಲವಿ. ಇನ್ನು 3 ಚರಣಗಳೇ ತುಂಬ ಸರಳವಾಗಿ. ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಶಂಕುದಾಸರ ಮನೆಯ ಮಂಕುದಾಸನು ನಾನು ಮುರುಳದಾಸ. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ, ಬಿಂಕದಿ ಬಾಗಿಲ ಕಾಯುವ ಬಡದಾಸ ನಾನಯ್ಯ. ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಕಾಳಿದಾಸರ ಮನೆಯ ಕೀಳುದಾಸ ನಾನಯ್ಯ, ಆಳುದಾಸನು ನಾನು ಮುಳುದಾಸ. ಪಾಲಾಖ್ಯ ಸಕ ನಿನ್ನ ಭಜಿಪ ಭಕ್ತರ ಮನೆಯ, ಆಳಿನಾಳಿನ ದಾಸ ಅಡಿದಾಸ ನಾನಯ್ಯ. ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬದಾಸ. ಛಲದಿಂದ ನಿನ್ನ ಭಜಿಸುವವರ ಮನೆಯ ಮದಿಗದಾಸ. ಸಲೆ ಮುಕ್ತಿ ಪಾಲಿಸೋ ಎನ್ನೊಡೆಯ ಕೇಶವನೇ. ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಏನಿದು? 3 ಚರಣ ಪಲ್ಲವಿ. ನೋಡಿ, ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಕನಕದಾಸರು ತಮ್ಮನ್ನು ಯಾರು ಅಂತ ಹೇಳ್ಕೊಳ್ತಿದ್ದಾರೆ? ದಾಸರ ಮನೆಯ ದಾಸಿಯರ ಮಗ. ಅಪ್ಪ, ಹರಿದಾಸರ ಮನೆಯ ದಾಸ. ಅಲ್ಲಿ ದಾಸಿ, ಸೇವಕಿ. ದಾಸ ಅಂದರೆ ಸೇವಕ, ಆಳು. ನಾನು ಯಾರು? ದಾಸರ ದಾಸ. ಯಾರ್ಯಾರು ನಿನ್ನ ಭಕ್ತರು ಹರಿದಾಸರಿದ್ದಾರೆ ಅವರಿಗೆ ದಾಸ. ಜೊತೆಗೆ ನಾನು ದಾಸಿಯ ಮಗ ಅಂತ ಹೇಳ್ಕೊಳ್ತಿದ್ದಾನೆ. ಮಕ್ಕಳೇ, ದಾಸಿಯರು ಸೇವಕಿಯರು ಇನ್ನೊಬ್ಬರ ಮನೆಯಲ್ಲಿ ಚಾಕರಿ ಮಾಡ್ಕೊಂಡಿದ್ದಂಥವ್ರು.
ಅವ್ರ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಗೌರವ ಇರ್ತಿರಲಿಲ್ಲ. ಯಾಕೆ ಅಂದರೆ ಕೆಲವು ಮದುವೆ ಆಗದೆ ಅಲ್ಲೇ ಇವ್ರ ಮನೇಲಿ ಯಾರ ಮೇಲೆ ಸೇವೆ ಮಾಡಿಕೊಂಡು ಯಾರಿಂದನೂ ಅವ್ರ ಗರ್ಭಿಣಿಯರಿಗೆ ಮಗು ಹುಟ್ಟೋದು. ಕೆಲವರು ಮದುವೆ ಆಗಿದ್ರು ಸಹಿತ ಅವನ ಹೆಸರಿಗೆ ಗಂಡ ಅಂತಿದ್ರೆ ಈ ರಾಜರುಗಳು ಶ್ರೀಮಂತರು ಅವರಿಂದನೇ ಏನೇನೋ ಆಗಿ ಮಕ್ಕಳು ಹುಟ್ಟವು. ಹಾಗಾಗಿ ದಾಸಿಯರ ಮಕ್ಕಳಿಗೆ ಗೌರವ ಇರ್ತಿರ್ಲಿಲ್ಲ. ಮಹಾಭಾರತಕ್ಕೆ ನೋಡಿ, ವಿದುರ ಮಹಾಜ್ಞಾನಿ, ಆತ ವೇದವ್ಯಾಸರ ಅಂಶದಿಂದನೇ ಹುಟ್ಟಿದಿದ್ರು ಸಹಿತ ದಾಸಿಪುತ್ರ ಅಂತ ಹೇಳಿ ಯಾರು ದುರ್ಯೋಧನ ಹಂಗಿಸ್ತಾ ಇದ್ದ. ಆದರೆ ಇಲ್ಲಿ ಕನಕದಾಸರು ನಾನು ಅನ್ನೋ ಅಹಂಕಾರ ಇಲ್ಲ, ಯಾರು ಕೀಳೋ ಅದೇ ನಾನು ಕಣೆಯ, ಅದೇ ನಾನು. ಯಾವಾಗಲೂ ಮನುಷ್ಯ ಅಹಂಕಾರ ಬಿಡಬೇಕು ಅಂತಾರಲ್ಲ, ಅದಕ್ಕೇನೆ ಕನಕನಿಗೆ ಪರೀಕ್ಷೆ ಮಾಡಬೇಕು ಅಂತೇಳಿ ಭಾಳ ಜನಕ್ಕೆ ನೀವು ಬಹಳ ಅಹಂಕಾರಿ, ನಮ್ಮ ವ್ಯಾಸರು ಇವನು ತಗೊಂಡು ತಲೆ ಮೇಲೆ ಕೊಡ್ಸ್ಕೊಂಡಿದ್ದಾರೆ ಅಂತಿದ್ರು. ಆಗ ವ್ಯಾಸತೀರ್ಥರು ಮಾಡಿದ್ದೇನು, ತುಂಬಿದ ಒಂದು ವಿದ್ವತ್ ಸಭೆಯಲ್ಲಿ ಕನಕನನ್ನು ಕರೆದ್ರು. ಕನಕ ಬಾರಪ್ಪ, ನೋಡಿಲಿ ಯಾರು ಮಹಾಪಂಡಿತರು, ಸ್ವರ್ಗಕ್ಕೆ ಹೋಗೋರು ಯಾರಿದ್ದಾರೆ ಸ್ವಲ್ಪ ಹೇಳು, ದೊಡ್ಡ ದೊಡ್ಡ ಪಂಡಿತರು ಮಹಾಮಹಿಮರು ಅಂದಾಗ ಕನಕದಾಸ ಏನು ಮಾಡಿದ, ಎಲ್ಲರನ್ನೂ ನೋಡ್ತಾ ಬಂದ. ಇವ್ರು ಹೋಗ್ತಾರಾ, ಇವ್ರು ಮಹಾಪಂಡಿತರು, ಇಲ್ಲ ಸ್ವಾಮಿ. ಇವ್ರು ಹೋಗ್ತಾರಾ, ಇಲ್ಲ ಗುರು, ಇವ್ರು ಹೋಗಲ್ಲ. ಅಲ್ಲ 50-60 ಜನ ಇದ್ರು, ಯಾರು ಸ್ವರ್ಗಕ್ಕೆ ಹೋಗೋಲ್ಲ, ಮುಕ್ತಿಗೆ ಹೋಗೋಲ್ಲ ಅಂದ್ಬಿಟ್ಟ. ಎಲ್ಲರಿಗೂ ಸಿಟ್ಟು ಬಂತು. ಏನೋ ಹಿಂಗೆ ಹೇಳ್ತೀರಿಯಾ, ಕುರ್ಬಾ, ಏನೋ ನೀನು ಗುರುಗಳು ಇಷ್ಟೆಲ್ಲ ನಿನಗೆ ಸಲಿಗೆ ಕೊಟ್ಟು ಅಂತ ತಲೆ ಮೇಲೆ ಕೂತ್ಕೊಳ್ತೀಯ, ನಾವ್ಯಾರು ಹೋಗಲ್ಲೇನೋ, ಮತ್ತು ನೀನು ಹೋಗ್ತೀಯ ಅಂತ ಕೇಳ್ಬಿಟ್ರು. ನಾನು ಹೋದೇನು ಅಂತ ಬಿಟ್ಟ, ಅಲ್ಲಿ ಅಂತ ಗಲಾಟೆ ಆಗಿಬಿಡ್ತು. ಅಂದರೆ ನಾವು ಹೋಗಲ್ಲ ಮಗನೇ, ನೀನು ಹೋಗ್ತೇನೋ ಅಂತ ಕೂಗಿದ್ರು. ಆಗ ಸದ್ದು ಶಾಂತಿ ಅಂಥೇಳಿ ಯಾರು ವ್ಯಾಸತೀರ್ಥರು ಎಲ್ಲರಿಗೂ ಸಮಾಧಾನ ಮಾಡಿದರು. ಕನಕದ ಮಾತು ಅರ್ಥ ಮಾಡ್ಕೊಳ್ಳಿ ನೀವು. ಅವನೇನು ಹೇಳ್ದ, ನೀವ್ಯಾರು ಹೋಗಲ್ಲ ಅಂದ, ನಾನು ಹೋಗ್ತೇನೆ ಅನ್ನ, ನಾನು ಹೋದೇನು ಅಂದ. ಕನಕ ಏನರ್ಥ ಹೇಳೋದ್ರು, ಮಹಾಸ್ವಾಮಿ ನಾನು ಹೋಗ್ತೀನಿ ಎಂದಿಲ್ಲ, ನನ್ನಲ್ಲಿ ನಾನು ಅನ್ನೋ ಅಹಂಕಾರ ಅಳಿದು ನಾನು ಹೋದರೂ ಹೋಗ್ಬೋದು ಅಂತ ಹೇಳಿದೆ, ಅದು ಒಳಿಯೋದು ಭಾಳ ಕಷ್ಟ ಅಂತ. ಇಲ್ಲೂ ಸಹಿತ ಇಡೀ ನಾವೇನು ಕೀರ್ತನೆಯಲ್ಲಿ ನೋಡ್ತೀವಿ, ನಾನು ಅಹಂಕಾರವನ್ನು ಕಳ್ಕೊಳ್ಬೇಕು ಅನ್ನೋದಕ್ಕೆ ನಾನು ನೀಚ, ನಾನು ಮೂಳ, ನಾನು ದಡ್ಡ ಅಂತ. ಆದರೆ ಪ್ರತಿ ಮನುಷ್ಯ ನಾನು ಬುದ್ಧಿವಂತ, ನಾನು ಜ್ಞಾನಿ ಅಂತ ಪ್ರತಿಯೊಬ್ಬನಿಗೂ ದಡ್ಡನಿಂದ ಹಿಡಿದು ಜ್ಞಾನಿಗೂ ಈ ಅಹಂಕಾರ ಬಂದ್ಬಿಡು. ಅಹಂಕಾರವನ್ನು ಕಳ್ಕೊಳ್ಬೇಕು, ಅವಾಗ ಭಗವಂತನ ಸಾಕ್ಷಾತ್ಕಾರ ಆಗೋದು ಅನ್ನೋದೇ ಇಲ್ಲಿ ನಮಗೆ ಕನಕರಾತ್ರ ಹೇಳ್ತಾ ಇರೋದು. ದಾಸರ ಮನೆಯ ದಾಸಿಯರ ಮಗ ನಾನು. ಅಪ್ಪ ನಾನು ದಾಸಿಯರ ಮಗ, ನಾನು ದಾಸಿ ಮಗ ಅಂತ ಹೇಳ್ಕೊಳಕ್ಕೆ ನೀನು ನಿಕೃಷ್ಟ ಮಾಡಿ, ನನಗೆ ಯಾವ ಕೆಲಸ ಬೇಕಾದ್ರೂ ಕೊಡ್ರಿ, ಕಾಸ ಹೊಡೆಸ್ರಿ, ನಾನು ಏನಿಲ್ಲ ಅದೇ ಮಾಡ್ತೀನಿ, ನಾನು ಹೌದಪ್ಪ ನಾನು ನಿಕೃಷ್ಟನೇ. ಇನ್ನು ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಸಾಸಿರ ಅಂದರೆ ಸಹಸ್ರ ಅಂದರೆ ಏನದು, 1,000 ಅಂತ. ಸಾಸಿರ ನಾಮದೊಡೆಯ, ನಾಮ ಅಲ್ಲ, ಈ ನಾಮ ಅಲ್ಲ, ನಾವು ನಾಮ ಹಾಕ್ಕೊಳ್ತೀವಿ. ಆದರೆ ಸಾಸಿರ ನಾಮದೊಡೆಯ ರಂಗಯ್ಯ ಅಂದರೆ ಯಾರು? ರಂಗಯ್ಯ ಅಂದರೆ ವಿಷ್ಣು, ರಂಗನಾಥ ನೋಡಿ, ಅವನಿಗೆ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ವಿಷ್ಣುವನ್ನು ಸ್ತೋತ್ರ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಅವನ 1000 ನಾಮಗಳನ್ನು ಹೇಳಿ ಅವನನ್ನು ಸಂತೋಷಪಡಿಸ್ತೇವಲ್ಲ. ಅಂತಹ ಏನದು ಸಹಸ್ರನಾಮಗಳಿಗೆ ಯಜಮಾನ ಒಡೆಯನಾಗಿರುವಂಥ ರಂಗಯ್ಯ, ಶ್ರೀ ವಿಷ್ಣುವಿನ ಮನೆಯ ದಾಸ ನಾನು ಅಂಥೇಳಿ ಪಲ್ಲವಿಯಲ್ಲಿ ಕನಕರಾತ್ರ ಹೇಳ್ತಾ ಇರೋದು. ಈಗ ಮೊದಲನೇ ಚರಣ ನೋಡೋಣ. ಶಂಕುದಾಸರ ಮನೆಯ ಮಂಕುದಾಸನು ನಾನು ಮರುಳದಾಸ, ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಬಿಂಕದಿ ಬಾಗಿಲ ಕಾಯುವ ಬಡದಾಸ ನಾನಯ್ಯ. ಶಂಕುದಾಸರ ಮನೆಯ ಮಂಕುದಾಸನು ನಾನು. ಅಪ್ಪ ಶಂಕುದಾಸರಿದ್ದಾರೆ. ಶಂಕು ಅಂತ ಯಾಕೆ ಹೆಸರಿಟ್ಕೊಳ್ತಾರೆ? ನಮ್ಮ ವಿಷ್ಣುವಿನ ಕೈನಲ್ಲಿ ಚಕ್ರ ಶಂಕು ಇಲ್ಲೇನಪ್ಪ. ಶಂಖನಾದ ಮಾಡಿದರೆ ಭಗವಂತನ ಪೂಜೆ ಮಾಡಬೇಕಾದ್ರೆ ಏನಾಗುತ್ತೆ, ಮಧುರನಾದ ಮತ್ತು ಮಲಗಿದವರು ಏಳ್ಸತ್ತೆ, ಅದು ಜ್ಞಾನ ಮತ್ತು ಭಕ್ತಿಯ ಸಂಕೇತ. ಅದಕ್ಕೆ ಶಂಕುದಾಸ ಅಂತ ಹೆಸರಿಟ್ಕೊಂಡಿದ್ದಾರೆ. ಅಂತ ಶಂಕುದಾಸರು ಮಹಾಜ್ಞಾನಿಗಳು. ಅವರ ಮನೆಯ ಮಂಕುದಾಸ. ಮಂಕು ಅಂದ್ರೇನು? ದಡ್ಡ, ಬುದ್ಧಿ ಇಲ್ಲ, ಚುರುಕು ಬುದ್ಧಿ ಇಲ್ಲ, ದಡ್ಡ ಇವನಪ್ಪ. ಒಂದು ರೀತಿ ನಾನು ಅಂಥವನು. ಏನದು, ನನಗೆ ಮಂಕಪ್ಪ, ಅಜ್ಞಾನಿ. ನಾನು ಅಜ್ಞಾನಿ ಕಣಪ್ಪ, ಅಜ್ಞಾನಿ ದಾಸ ಕಡೆಯ ನಾನು. ಅವ್ರ ದಾಸ, ಅವ್ರ ಜ್ಞಾನಿಗಳು, ನಾನು ಅಜ್ಞಾನಿ ಅಂತಿದ್ದ. ನಾನು ಹೌದಪ್ಪ, ಮಂಕುದಾಸನು ನಾನು ಮರುಳದಾಸ. ನಾನು ಬರೀ ಮಂಕ ಅಷ್ಟೇ ಅಲ್ಲಪ್ಪ, ಮರುಳದಾಸ. ನಾನು ಹುಚ್ಚ ಕಣಪ್ಪ, ನನಗೇನು ಬುದ್ಧಿನೇ ಇಲ್ಲ. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ. ಸಂಕೀರ್ತನೆ ಅಂದರೆ ಸ್ತೋತ್ರ, ಸ್ತುತಿ, ಪ್ರಾರ್ಥನೆ. ಯಾರು ಸದಾ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಸ್ತುತಿಸ್ತಾರೆ, ಏನದು ನೆನೀತಿರ್ತಾರಲ್ಲ ಭಗವಂತನನ್ನು,
ಆ ಭಕ್ತರ ಮನೆಯ ಅಂತ ಭಕ್ತರ ಮನೆಯಲ್ಲಿ ಬಿಂಕದಿ ಬಾಗಿಲ ಕಾಯುವ ಬಡದಾಸ ನಾನಯ್ಯ. ಬಿಂಕ ಅಂದರೆ ಮಕ್ಕಳೇ ಹೆಮ್ಮೆ. ಯಾರು ಹರಿನಾಮವನ್ನು ಸದಾ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ ಭಗವದ್ ಭಕ್ತರ ಹರಿದಾಸರ ಮನೆಯನ್ನ ನಾನೇನು ಮಾಡ್ತೀನಿ, ಬಾಗಿಲು ಕಾಯುತ್ತೀರಪ್ಪ, ಹೆಮ್ಮೆಯಿಂದ ಬಾಗಿಲು ಕಾಯ್ತೀನಿ. ನಾನೊಬ್ಬ ಬಡದಾಸ, ನಾನು ಶ್ರೀಮಂತ ಅಲ್ಲ, ನಾನು ಮರುಳ, ನಾನು ಮೂರ್ಖ, ನಾನು ದಡ್ಡ. ಆದರೆ ಒಂದು ಹೆಮ್ಮೆ ಏನದು, ನಾನು ಭಗವತ್ ಭಕ್ತರ ಹರಿದಾಸರ ಮನೆಯನ್ನು ಕಾವಲು ಕಾಯ್ತಿದ್ದೀನಿ, ನಾನು ಬಾಳು ಅಂತ ಹೇಳಿ. ಅದಕ್ಕೆ ಹೇಳೋದು, ನಾನು ಯಾರು, ದಾಸದಾಸರ ಮನೆಯ ದಾಸಿಯರ ಮಗ, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ನಾನು ಅಂತಿತ್ತವನಲ್ಲ, ದಾಸದಾಸರ ಮನೆಯ ದಾಸ, ದಾಸಿಯರ ಮಗ. ಆದರೆ ಯಾವುದು, ಸಹಸ್ರನಾಮದೊಡೆಯನಾಗೋ ರಂಗಯ್ಯನ ಮನೆಯ ಕಾಯಲು ಬಾಗಿಲು ಕಾಯೋ ದಾಸ. ನೋಡಿ, ಭಗವಂತ ದೊಡ್ಡವನು, ಭಕ್ತ ದೊಡ್ಡವನು ಅಂದರೆ ಭಗವಂತ ಹೇಳೋದು ಭಕ್ತನೇ ದೊಡ್ಡವನು ಅಂತ. ಯಾಕೆ, ಆತ ಭಕ್ತರನ್ನು ಪರೀಕ್ಷೆ ಮಾಡಿ ಅವ್ರಿಗೆ ಸೇವೆ ಮಾಡ್ತಾನಂತೆ. ಈಗ ಇಲ್ಲಿ ಇವರು ಭಗವಂತನ ಎಲ್ಲಿದ್ದಾನೆ ಅಂದರೆ ಭಕ್ತರಲ್ಲಿದ್ದಾನೆ, ಭಕ್ತರ ಸೇವೆ ಮಾಡಿಬಿಟ್ರೆ ಭಗವಂತನ ಸೇವೆ ಮಾಡ್ದಂಗೆ ಅಂತ ಕನಕದಾಸರ ಅಭಿಪ್ರಾಯ. ಎರಡನೇ ಚರಣ ನೋಡೋಣ. ಕಾಳಿದಾಸರ ಮನೆಯ ಕೀಳುದಾಸ ನಾನಯ್ಯ, ಆಳುದಾಸನು ನಾನು ಮೂಳುದಾಸ, ಪಾಲಾಕ್ಷ ಸಕ ನಿನ್ನ ಭಜಿಪ ಭಕ್ತರ ಮನೆಯ ಆಳಿನಾಳಿನ ದಾಸ ಅಡಿದಾಸ ನಾನಯ್ಯ. ಕಾಳಿದಾಸ, ನಮಗೆ ಕವಿರತ್ನ ಕಾಳಿದಾಸ ಗೊತ್ತು, ಅವನು ಬಹಳ ದೊಡ್ಡ ಕವಿ. ಹಾಗೆ ಕಾಳಿಕಾದೇವಿಯ ವರದಿಂದ ಹುಟ್ಟಿದವನು. ಹೌದು, ಇಲ್ಲೇನಾಗಿದೆ, ಕಾಳಿದಾಸ ಇವರು ಕವಿ, ದೊಡ್ಡ ಭಕ್ತರಪ್ಪ. ನಾನೇನು ಮಾಡ್ತಿದ್ದೀನಿ, ಅವ್ರ ಮನೆಯಲ್ಲಿ ಕೀಳುದಾಸ, ಮೇಲು ಕೀಳು. ಹೌದಪ್ಪ, ನಾನು ಕೀಳಪ್ಪ, ನಾನು ತುಂಬ ಕೆಳಗಿರೋನು, ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ. ಕಾಳಿದಾಸರು ದೊಡ್ಡ ಕವಿ, ಹರಿಭಕ್ತರು, ನಾನು ಅವ್ರ ಮನೆಯಲ್ಲಿರೋ ಸಾಮಾನ್ಯ ಕೀಳುದಾಸ, ಸಾಮಾನ್ಯ ನಾನು. ಆಳುದಾಸನು ನಾನು, ಅವ್ರ ಆಳುದಾಸ ಕಣೆ, ಸೇವಕ ಕಣ, ಅವ್ರು ಹೇಳಿದ ಕೆಲಸ ಮಾಡ್ತೀನಿ, ದಾಸಾನು ದಾಸ. ಮೂಳುದಾಸ, ಮೂಳ ಅಂದರೆ ಮೂಢ, ಅಜ್ಞಾನಿಯಪ್ಪ, ನನಗೇನು ತಿಳಿಯಲ್ಲ ಕಣೆಯ. ಆದರೆ ಪಾಲಾಕ್ಷಸಕ, ಪಾಲಾಕ್ಷ, ಪಾಲ ಅಂದರೆ ಹಣೆ, ಅಕ್ಷ ಅಕ್ಷಿ ಅಂತ ಕಣ್ಣು, ಪಾಲಾಕ್ಷಿ. ಹಣೆಯಲ್ಲಿ ಕಂಡುಳ್ಳವನು ಯಾರು, ಅವನೇ ಪಾಲಾಕ್ಷ. ಯಾರು, ಶಿವ. ಪಾಲಾಕ್ಷ ಸಕ ಅಂದರೆ ಯಾರು, ಹರಿಹರರು, ವಿಷ್ಣು ಮತ್ತು ಯಾರು, ನಮ್ಮ ಶಿವ ಗೆಳೆಯರು. ಪಾಲಾಕ್ಷ ಸಕಪ್ಪ, ಶಿವನ ಗೆಳೆಯನೇ. ನಿನ್ನ ಭಜಿಪ ಭಕ್ತರ ಮನೆಯ, ನೀನೋ ನಿನ್ನ ಮಹಿಮೆ ದೊಡ್ಡದು, ಶಿವ ನಿನ್ನ ಗೆಳೆಯ. ನಿನ್ನ ಭಜಿಪ ಭಕ್ತರ ಮನೆ, ಯಾರು ಸದಾ ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ, ಭಜಿಸ್ತಾರೆ, ಸ್ತುತಿ ಮಾಡ್ತಾರೆ, ಪೂಜಿಸ್ತಾರೆ, ಅಂಥವರ ಮನೆಯ ಆಳಿನಾಳಿನ ದಾಸ ಅಡಿದಾಸ ನಾನಯ್ಯ. ದಾಸ ಯಾರು, ನಿನ್ನ ಭಕ್ತರ ದಾಸ. ಅವ್ರ ಮನೆಯಲ್ಲಿ ಅವ್ರು ಆಳಿದ್ರೆ ಆಳಿನ ದಾಸನೂ ಹೌದು ಕಣಯ್ಯ. ನಾನು ಅವರ ಅಡಿ ಅಂದರೆ ಪಾದದಾಸ. ನಾನು ದಾಸ ದಾಸ ದಾಸ. ನಾನೊಂದು ಅಹಂಕಾರ ಇಲ್ಲ. ಎಲ್ಲಿ ನೀನು ಭಕ್ತರಿರ್ತಾರೋ ಭಕ್ತರು ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ, ಅದು ನಿನ್ನ ಸೇವೆ ಆಗತ್ತೆ ಅಂತಿದ್ದಾರೆ. ಅದಕ್ಕೆ ಹೇಳಿದ್ದು, ದಾಸದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಇನ್ನು ಕೊನೆ ಚರಣಕ್ಕೆ ಬರೋಣ. ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬ ದಾಸ, ಛಲದಿಂದ ನಿನ್ನ ಭಜಿಸುವವರ ಮನೆಯ ಮಾದಿಗ ದಾಸ, ಸಲೆ ಮುಕ್ತಿ ಪಾಲಿಸು ಎನ್ನೊಡೆಯ ಕೇಶವನೇ. ಅಪ್ಪ, ನಾನು ಯಾರು, ಒಬ್ಬ ದಾಸ ಅಲ್ಲ, ಹಲವು ದಾಸರ ಮನೆಯ ದಾಸ, ಹೊಲೆ ದಾಸ. ಅವರ ಮನೆಯಲ್ಲಿ ಫಾಲ್ಸ್ ಎಲ್ಲ ಎತ್ತು ಹಾಕೋನು ನಾನು. ಅವ್ರ ಕಸ ಹೊಡಿತೀನಿ, ಕೊಳೆ ಬಟ್ಟೆ ಒಗಿತೀನಿ, ಏನೇನಿತ್ತು ಹೊಲ ತೆಗೆದಾಕ್ತೀನಿ. ಈ ಹೊಲೆ ಅಂದರೆ ಚಂಡಾಲರಲ್ಲಿ ಒಂದು ಗುಂಪು, ನೀಚ ಅಂತ ಕರೀತಾರೆ. ಯಾರು, ಹೊಲೆದಾಸ ಅಂದರೆ ನೀಚ, ಚಂಡಾಲ. ನಾನು ಚಂಡಾಲ ಅಂತ ಹೇಳ್ಕೊಳ್ಳೋಕ್ಕೆ ಇವ್ರಿಗೇನಿಲ್ಲ, ಯಾವ ಚಂಡಾಲ ಕೆಲಸವೂ ಮಾಡ್ತಿರಲಿಲ್ಲ. ಆದರೆ ನಮ್ಮನ್ನು ನಾವು ಹೊಗಳ್ಕೊಳ್ಳೋ ಬದಲು ಈ ರೀತಿ ನಾನು ಕೀಳು ಅಂತ ಹೇಳ್ಕೊಂಡ್ಬಿಡೋದು ಒಳ್ಳೆ. ನಮ್ಮಲ್ಲಿ ಒಂದಿಷ್ಟು ಕೀಳ್ತನ ಇರುತ್ತೆ, ಅದು ಹೇಳ್ಕೊಂಡ್ರೆ ಅದೆಲ್ಲ ಹೋದಂಗೆ ಶುದ್ಧಿ ಆಗಿಬಿಡುತ್ತೆ. ಹಲವಾರು ದಾಸರ ಮನೆಯಲ್ಲಿ ನಾನು ಎಲ್ಲ ಹೇಳಿದ ಕೆಲಸ ಮಾಡಿ ಬಹಳ ಏನು ಮಾಡ್ತೀನಿ, ನೀಚನಾಗಿರೋನು. ಕುಲವಿಲ್ಲದ ದಾಸ, ನನಗೆ ಕುಲನೇ ಇಲ್ಲ ಕಣ್ರಿ. ನನ್ನ ಮೇಲ್ಕುಲ ಅಂತ ತಾನೇ ಜಂಬ, ನನಗೆ ಕುಲನೇ ಇಲ್ಲಪ್ಪ. ಕುರುಬ ದಾಸ ನಾನು, ಹೌದಪ್ಪ, ನಾನು ಕುರಿ ಕಾಯೋನು, ನಾನು ದಾಸ. ಆದರೆ ಕುರುಬ ದಾಸ. ಛಲದಿಂದ ನಿನ್ನ ಭಜಿಸುವವರ ಮನೆಯ ಮಾದಿಗ ದಾಸ. ಯಾವಾಗಲೂ ಸಹಿತ ಭಕ್ತಿಲಿ ಎರಡು ರೀತಿ ಇದೆ, ಒಂದು ಚಂಚಲವಾಗಿರೋದು, ಇನ್ನೊಂದು ಸ್ಥಿರವಾಗಿರೋದು. ಅದಕ್ಕೇನಂತೆ, ಛಲದಿಂದ ನಿನ್ನ ಭಜಿಸುವವರ, ಹಠ ಛಲ ಇರಬೇಕು.
ಏನು ಮಾಡಿದ್ರು ಇವತ್ತಿಷ್ಟೊತ್ತು ನಾನು ಪೂಜೆ ಮಾಡೇ ಮಾಡ್ತೀನಿ, ಭಗವಂತನಲ್ಲಿ ನಾನು ಭಕ್ತಿಯನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ತೀನಿ ಅಂತ. ಅದಿಲ್ಲದೆ ಚಂಚಲವಾದ ಭಕ್ತಿಗೆ ಬೆಲೆ ಇಲ್ಲ. ಇಲ್ಲಿ ಛಲದಿಂದ ನಿನ್ನ ಭಜಿಸುವವರ, ಏನು ಹಠದಿಂದ, ಪ್ರೀತಿಯ ಹಠದಿಂದ ಸದಾ ನಿನ್ನನ್ನು ಭಜಿಸ್ತಾ ಇರ್ತಾರಲ್ಲ, ಅಂಥವರ ಮನೆಯ ಮಾದಿಗ ದಾಸ. ನಾನು ಹೊಲೆ ಮಾದಿಗ ಅಂತ ಹೇಳ್ಕೊಂಡು ನಾನು ಕೀಳಪ್ಪ, ಹೌದು. ಈ ಹರಿಜನರಲ್ಲಿ ಒಂದು ಪಗಡ, ಹೊಲೆಯರು, ಮಾದಿಗರು ಎಲ್ಲ ಇತ್ತು, ನಾನು ಅವನೇ ಕಣಯ್ಯ, ಎಲ್ಲ ಸೇವೆ ಮಾಡುವನು, ಆಯಿತು. ಆದರೆ ಅಪ್ಪ ಇಷ್ಟು ಸೇವಕನಾಗಿ ಎಲ್ಲರ ಸೇವೆ ಮಾಡ್ತಿದ್ದೀನಿ ಹರಿಭಕ್ತರಿಗೆ. ಅಪ್ಪ ಕೇಶವ, ನೀನು ಒಂದು ಅನುಗ್ರಹ ಮಾಡು. ಏನದು? ಸಲೆ ಮುಕ್ತಿ ಪಾಲಿಸು ಎನ್ನೊಡೆಯ ಕೇಶವನೇ. ಸಲೆ ಅಂದರೆ ಸದಾ ಮುಕ್ತಿ. ಅಪ್ಪ ನನಗೆ ಬದುಕು ಸಾಕಾಗಿದೆ, ನನಗೆ ಮುಕ್ತಿಯನ್ನು ಕೊಟ್ಬಿಡು ಅಪ್ಪ, ನನ್ನನ್ನು ಕಾಪಾಡಪ್ಪ, ಮುಕ್ತಿಯನ್ನು ಕೊಟ್ಟು ಸದಾ ನಿನ್ನ ಹತ್ರ ಇರೋ ಹಾಗೆ ಮಾಡಿ ವೈಕುಂಠಕ್ಕೆ ನನಗೊಂದಿಷ್ಟು ಪ್ರವೇಶ ಕೊಟ್ಬಿಡು, ನಾನು ಅಲ್ಲಿ ನೆಮ್ಮದಿಯಾಗಿರ್ತೀನಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ. ಯಾಕೆ? ದಾಸದಾಸರ ಮನೆಯ ದಾಸೀರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಇವರು ನಾನು ಹರಿದಾಸರ, ಯಾರು ದಾಸರ ಏನು ಹರಿಭಕ್ತರಿದ್ದಾರೆ ಅವರ ಮನೆಯಲ್ಲಿ ಸೇವಕ. ನಾನು ಕೀಳು, ನಾನು ನೀಚ ಎಲ್ಲ ಹೌದು. ನಾನು ಸೇವೆ 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 ಮಾಡಿಕೊಂಡೇ ಇರೋನು. ನಾನು ಯಾರೇನಂದ್ರೂ ಪರವಾಗಿಲ್ಲ, ನಾನು ದೊಡ್ಡವನಲ್ಲ. ಆದರೆ ಈ ವಿನಮ್ರವಾದ ಗುಣ ಇದೆಯಲ್ಲ, ಇದೇ ದೊಡ್ಡದು. ಮನುಷ್ಯ ಅಹಂಕಾರದಿಂದ ಎಂತಹ ಭಕ್ತನೂ ಮೇಲಕ್ಕೆ ಹೋದವನು ಕೆಳಗೆ ಬೀಳ್ತಾನೆ. ಆದರೆ ಈ ರೀತಿ ತನ್ನ ಬಗ್ಗೆ ತಾನು ಅಹಂಕಾರ ಇಲ್ಲದೆ ತಾನು ಸಾಮಾನ್ಯ ಅಂದ್ಕೊಳ್ಳೋನು ಮೇಲಕ್ಕೆ ಇರ್ತಾನೆ. ಅದೇ ಇಲ್ಲಿ ಕನಕದಾಸರು ಸಾರ್ತಾ ಇರೋದು. ನೋಡಿ, ಇದನ್ನೇ ಕಲಿಬೇಕಾಗಿತ್ತು. ಯಾವತ್ತೂ ಭಕ್ತಿ ಇರಬೇಕು, ಭಕ್ತರಲ್ಲೂ ಸಹಿತ ಸೇವೆ ಮಾಡಬೇಕು, ಅವಾಗಲೇ ಒಳ್ಳೆಯದಾಗತ್ತೆ ಅಂತ. ಕನಕದಾಸ ಕೀರ್ತನೆ, ಬೇರೆ ಕೀರ್ತನೆ ಓದಿ ನಿಮ್ಮ ವಿವೇಕ ಜ್ಞಾನ ಬೆಳೀಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.